ಸಾರಿಗೆ ನೌಕರರಿಗೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿಯನ್ನ ಕೊಟ್ಟಿದೆ. ಕೊನೆಗೂ ಕೂಡ ವೇತನ ಹೆಚ್ಚಳವನ್ನ ಮಾಡಿದಂತಹ ರಾಜ್ಯ ಸರ್ಕಾರ ಸಾರಿಗೆ ನೌಕರರ ಮೂಲ ವೇತನ ಹೆಚ್ಚಳವನ್ನ ಮಾಡಿ ಆದೇಶವನ್ನ ಈಗ ರಾಜ್ಯ ಸರ್ಕಾರ ಹೊರಡಿಸಿದೆ. ಕೊನೆಗೂ ಕೂಡ ಈಗ ರಾಜ್ಯ ಸರ್ಕಾರ ಸಾರಿಗೆ ನೌಕರರಿಗೆ ಸಿಹಿ ಸುದ್ದಿಯನ್ನ ನೀಡಿದೆ. ಬಹಳಷ್ಟು ದಿನದಿಂದ ಬೇಡಿಕೆ ಇತ್ತು ಸಾರಿಗೆ ನೌಕರರ ವೇತನ ಹೆಚ್ಚಳಕ್ಕೆ. ಕೊನೆಗೂ ಈಗ ವೇತನ ಹೆಚ್ಚಳವನ್ನ ರಾಜ್ಯ ಸರ್ಕಾರ ಮಾಡಿದೆ. ಸಾರಿಗೆ ನೌಕರರ ಮೂಲ ವೇತನವನ್ನ ಹೆಚ್ಚಳ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಇದೇ ತಿಂಗಳಿನಿಂದಲೇ ಮೂಲ ವೇತನದಲ್ಲಿ ಹೆಚ್ಚಳ ಮಾಡಲಾಗುತ್ತೆ. ಅಂದ್ರೆ ಈ ತಿಂಗಳಿನಿಂದಲೇ ಬರುತ್ತೆ. ಆಗಸ್ಟ್ ನಲ್ಲಿ ನೌಕರರ ಅಕೌಂಟ್ಗೆ ಹೊಸ ವೇತನ ಜಮೆಯಾಗುತ್ತೆ. ಸಾಕಷ್ಟು ದಿನಗಳಿಂದ ಸಾರಿಗೆ ನೌಕರರು ವೇತನ ಹೆಚ್ಚಳಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಕೊನೆಗೂ ಕೂಡ ಈಗ ರಾಜ್ಯ ಸರ್ಕಾರ ಇದಕ್ಕೆ ಅಸ್ತು ಅಂತ ಅಂದಿದೆ. ರಾಜ್ಯ ಸರ್ಕಾರದಿಂದ ಸಾರಿಗೆ ನೌಕರರಿಗೆ ಮೂಲ ವೇತನ ಹೆಚ್ಚಳವನ್ನ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಸಾಕಷ್ಟು ಬೇಡಿಕೆ ಇತ್ತು ನೌಕರರಿಂದ ನಮ್ಮ ವೇತನವನ್ನ ಹೆಚ್ಚಳ ಮಾಡಿ ಅಂತ. ಹಾಗಾಗಿ ಈಗ ಕೊನೆಗೂ ರಾಜ್ಯ ಸರ್ಕಾರ ಇದಕ್ಕೆ ಅಸ್ತು ಅಂತ ಅಂದಿದೆ. ಆಗಸ್ಟ್ ನಲ್ಲಿ ನೌಕರರ ಅಕೌಂಟ್ಗೆ, ಅಂದ್ರೆ ಈ ತಿಂಗಳಿಂದನೇ ಕೌಂಟ್ ಆಗುತ್ತೆ. ಆಗಸ್ಟ್ ತಿಂಗಳಲ್ಲಿ ಹೊಸ ವೇತನ ನೌಕರರ ಅಕೌಂಟ್ಗೆ ಜಮೆಯಾಗುತ್ತೆ. ಇನ್ನು ಸಾರಿಗೆ ನೌಕರರಿಗೆ ಸಿಹಿ ಸುದ್ದಿ ಕೊಟ್ಟಂತಹ ಡಿಕೆ ಶಿವಕುಮಾರ್ ಸರ್ಕಾರ ಇದೇ ತಿಂಗಳಿನಿಂದ ವೇತನವನ್ನ ಹೆಚ್ಚಿಸಿದೆ. ಸಾರಿಗೆ ಇಲಾಖೆ ಸುಮಾರು 1,05,000 ಸಾರಿಗೆ ನೌಕರರಿಗೆ ಇನ್ನು ಅನುಕೂಲ ಆಗುತ್ತೆ. ಇದರಿಂದ 4 ಸಾರಿಗೆ ನಿಗಮಗಳ ನೌಕರರ ಮೂಲ ವೇತನ ಹೆಚ್ಚಳ ಆಗುವಂಥದ್ದು. ಏನು KSRTC, BMTC ಜೊತೆಗೆ NWKRTC ಹಾಗೂ KKRTC ಈ ಒಂದು ನೌಕರರಿಗೆ ವೇತನ ಹೆಚ್ಚಳ ಆಗುವಂಥದ್ದು. ಮೂಲ ವೇತನದಲ್ಲಿ 12.5% ಹೆಚ್ಚಳ ಮಾಡಲಾಗಿದೆ. ಜುಲೈ ತಿಂಗಳಲ್ಲೇ ಪರಿಷ್ಕೃತ ವೇತನ ಜಾರಿಗೆ ಆದೇಶವನ್ನ ಮಾಡಲಿದೆ. ಅಂದ್ರೆ ಈಗ ಜಾರಿ ಆದರೆ ಆಗಸ್ಟ್ ನಲ್ಲಿ ವೇತನ ಬರುವಂಥದ್ದು. ಏಪ್ರಿಲ್ ಅಂದ್ರೆ 2025 ಏಪ್ರಿಲ್ 1ರಿಂದ ಇದರ ಬೇಡಿಕೆ ಇತ್ತು. ಸರ್ಕಾರದಿಂದ ಹಿಂಬಾಗಿ ಮೊದಲ ಕಂತಿನ ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಸರ್ಕಾರಕ್ಕೆ ತಿಂಗಳಿಗೆ ಹೆಚ್ಚುವರಿ 72.80 ಕೋಟಿ ವೆಚ್ಚ ಆಗುತ್ತೆ. ಇದರಿಂದ ಇನ್ನು ಸಾರಿಗೆ ನೌಕರರ ವೇತನವನ್ನ ಕೊನೆಗೂ ಈಗ ಡಿಕೆ ಶಿವಕುಮಾರ್ ಸರ್ಕಾರ ಹೆಚ್ಚಳ ಮಾಡಿದೆ. ಇದೇ ತಿಂಗಳಿನಿಂದ ವೇತನವನ್ನ ಸಾರಿಗೆ ಇಲಾಖೆ ಹೆಚ್ಚಳ ಮಾಡಲಿದೆ. ಅಂದ್ರೆ ಈ ತಿಂಗಳಿಂದ ಕೌಂಟ್ ಆಗುತ್ತೆ. ಮುಂದಿನ ತಿಂಗಳು ಅಕೌಂಟಿಗೆ ಹೊಸ ವೇತನ ಬರುವಂಥದ್ದು. ಹೊಸ ವೇತನದ ಒಂದು ಅಕೌಂಟಿಗೆ ಹಣ ಜಮೆ ಆಗುತ್ತೆ. 4 ಸಾರಿಗೆ ನಿಗಮಗಳ ನೌಕರರ ಮೂಲ ವೇತನ ಇದರಿಂದ ಹೆಚ್ಚಳ ಆಗುವಂಥದ್ದು. KSRTC, BMTC, NWRKTC ಏನು ವೇತನ ಹೆಚ್ಚಳ ಆಗುವಂಥದ್ದು. KKRTC ನೌಕರರ ವೇತನ ಹೆಚ್ಚಳ ಆಗುತ್ತೆ. ಇನ್ನು 12.5% ಹೆಚ್ಚಳ ಆಗುತ್ತೆ. ಜುಲೈ ತಿಂಗಳಲ್ಲೇ ಪರಿಷ್ಕೃತ ವೇತನ ಜಾರಿಗೆ ಆದೇಶವನ್ನ ಇಲ್ಲಿ ಮಾಡಲಾಗಿರುವಂಥದ್ದು. ಅಂದರೆ ಜುಲೈ ತಿಂಗಳಲ್ಲಿ ಈ ಒಂದು ತಿಂಗಳಿಂದ ಕೌಂಟ್ ಆಗುತ್ತೆ. ಮುಂದಿನ ತಿಂಗಳು ಆಗಸ್ಟ್ ನಲ್ಲಿ ಸಾರಿಗೆ ನೌಕರರ ಅಕೌಂಟಿಗೆ ಹೊಸ ವೇತನ ಹಣ ಬರುವಂಥದ್ದು. ಸಾಕಷ್ಟು ದಿನಗಳಿಂದ ಬೇಡಿಕೆಯನ್ನ ಇಟ್ಟಿದ್ರು ಸಾರಿಗೆ ನೌಕರರು ವೇತನ ಹೆಚ್ಚಳ ಮಾಡುವಂತೆ. ಇದೀಗ ಕೊನೆಗೂ ಕೂಡ ಡಿಕೆ ಶಿವಕುಮಾರ್ ಸರ್ಕಾರ ಇದಕ್ಕೆ ಅಸ್ತು ಅಂದಿದೆ.